ಇದು ಈಗ ಅಂತಾರದ್ದು, ಇದಕ್ಕೆ ಇತಿಹಾಸ ಇಲ್ಲ. ಯಾವ ಏನಾಗಿದೆ ಅಂತೇಳಿ ಅಲ್ಲಿ ದೇವಸ್ಥಾನ ನೋಡಿದರೆ ಗೊತ್ತಾಗುತ್ತೆ. ದೇವಸ್ಥಾನ ಒಂದೊಂದು ಕಲ್ಲು ಇಷ್ಟಿಷ್ಟು ದೊಡ್ಡ ಬಂಡೆಗಳೇ ಇರೋದು. ಅದು ಮನುಷ್ಯನಿಂದ ನಿರ್ಮಿತ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನೋ ದೈವಶಕ್ತಿಯಿಂದ ಮಾಡಿದ್ದಾರೆ. ಅದು ಈಗಲೂ ಹಾಗೆಯೇ ಇದೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ. ಇದೀಗ ಕಲಿಯುಗ ನಡೀತಾ ಇರೋದು. ಕೃತಯುಗ ಅಂದರೆ ಪ್ರಾರಂಭದ ಯುಗ, ಋಷಿಮುನಿಗಳ ಕಾಲ ಅಂತ. ಹಾಗೆಲ್ಲ ಋಷಿಮುನಿಗಳು ಬಂದು ಇಲ್ಲಿ ಆವಾಗ ಇಲ್ಲಿ ಉದ್ಭವ ಆಗಿರೋದು ಈಶ್ವರ. ಪ್ರತಿಷ್ಠೆ ಮಾಡಿದಂಥ ಇದಲ್ಲ, ಲಿಂಗ ಅಲ್ಲ. ಕೃತಯುಗದಲ್ಲಿ ಋಷಿಮುನಿಗಳು. ತ್ರೇತಾಯುಗ ಅಂತ ಹೇಳಿದರೆ ರಾಮಾಯಣದ ಕಾಲ. ಶ್ರೀರಾಮಚಂದ್ರ ದೇವರು ಬಂದಿದ್ದಾರೆ ಇಲ್ಲಿ, ಈಶ್ವರನ ಆರಾಧನೆ ಮಾಡಿದ್ದಾರೆ. ಅವರು ಹೋಗುವಾಗ ಅವರೊಂದು ಸೈನ್ಯ ಬಿಟ್ಟು ಹೋಗಿದ್ದಾರೆ ನೋಡಿ, ಸುತ್ತಮುತ್ತ ಬರ್ತಾ ಉಂಟಲ್ಲ ಕಪಿ ಸೈನ್ಯ. ಅವಳಿಗೆ ಊಟೋಪಚಾರ ಅಂತ ಹೇಳಿ ಒಂದು ವಾನರನ ಸೇವೆ ಅಂತ ಉಂಟು. ದೇವರಿಗೆ ನೈವೇದ್ಯ ಆಗ್ತದೆ 3 kg ಅಕ್ಕಿಯದ್ದು. ಅದು ಮಂಗಗಳಿಗೆ, ರಾಮನ ಸೇನೆಗೆ ಅಂತ ಹೇಳಿ ಅಂತ. ಹಾಗೆ ದ್ವಾಪರ ಯುಗ ಅಂತ ಹೇಳಿದರೆ ಮಹಾಭಾರತ ಕಾಲ. ಪಂಚಪಾಂಡವರನ್ನು ಕರ್ಕೊಂಡು ಕೃಷ್ಣ ಪರಮಾತ್ಮ ಬಂದಿದ್ದಾರೆ. ಅಲ್ಲಿ ಕೆಳಗೆ ಒಂದು ದೊಡ್ಡ ಕೆರೆ ನೋಡಿದಿರಾ, ಬಂಡೆ ಶುದ್ಧ ಇದೆ. ಅದು ಭೀಮನ ಗದೆಯಿಂದ ಮಾಡಿದ್ದು, ಗದಾ ತೀರ್ಥ ಅಂತಲ್ಲಿ ಅದಕ್ಕೆ ಹೆಸರು. ಅದರಲ್ಲಿ ಒಂದು ಸ್ನಾನ ಮಾಡಿದರೆ ನಿಮ್ಮ ಮೈಯಲ್ಲೆಲ್ಲ ಹುಳು ಕಜ್ಜಿಗಳು ಬರ್ತಲ್ಲ, ಗಿಡು ಅಂತ ಹೇಳ್ತಾರಲ್ಲ, ಅದೆಲ್ಲ ಬಿದ್ದು ಹೋಗ್ತದೆ. ಅಲ್ಲಿ ಮತ್ತು ಇಲ್ಲಿ ಅಲ್ಲಿ ಒಂದು ಬಾವಿ ಉಂಟು, ಅಲ್ಲಿ ಒಂದು